ಒಂದಾತು. ಈ ಬಟ್ಟೆ ಒಣಗಾಕಿದ್ರು ಸಾಕಾಗಿ ಹೋತಪ್ಪ. ಇನ್ನೊಂದು ಬಕೆಟ್ ಹಂಗೆ ಇರೋದು, ಇದನ್ನ ತೆಗು ಹೋಗಿ ಎಲ್ಲಿ ಒಣಸದ ಏನೇನ. ಬಿಸಿಲು ಹಂಗ ಗನ ಹಾಕಿರೋದು ಇರೋದೇ ಒಂದು ಬಳ್ಳಿ, ಇದು ಒಣಗಿದ ಮೇಲೆ ಒಣಸೋದೇ ಆತು. ಯಾರೋ ಹೊಲಸಿನಕಾಯಿ ತಗೋ ಬಂದಿಟ್ಟಾರಪ್ಪ, ಯಾರೋ ಏನ. ಪುಟಿ ಪುಟಿ ತಮಡಿ ಎಂತದೆ ಅಮ್ಮ? ಅಲ್ಲ ಮಕ್ಕಳ, ಎತ್ತ ಹೋಗಿರ ನೀವು? ಬಟ್ಟೆ ಸೊಳ್ಕೊ ಬತ್ತೀನಿ, ಮನೆ ಕಡೆ ಇರಿ ಅಂತ ಹೇಳಿದ್ರೆ ಅಲ್ಲಿ ಆಟ ಆಡಕ್ಕೆ ಹೋಗಿರೇನಲ್ಲ? ಎಲ್ಲೂ ಇಲ್ಲ ಕಣೆ ಅಮ್ಮ, ಇಲ್ಲೇ ಆಡ್ಕೋತಾ ಇದ್ವಿ. ಪುಟೆ, ನಾಳೆಯಿಂದ ಏನು ಬಟ್ಟೆ ಎಲ್ಲ ನೀನೇ ಸೊಳ್ಕೋಬೇಕಾತ? ನನ್ನ ಹತ್ರ ಸೆಳೆಯೋಕ್ಕಾಗಲ್ಲ ಮರ್ಗೈತಿ. ಕೈ ರಟ್ಟೆಲ್ಲ ನೀವು ಬಂದು ಹೋಗ್ಯದ ನನಗೆ. ನಿನ್ನಷ್ಟು ದೊಡ್ಡ ಮಕ್ಕಳೆಲ್ಲ ನೋಡಲ್ಲಿ, ಎಲ್ಲರೂ ಅವ್ರವ್ರ ಬಟ್ಟೆ ತೊಳ್ಕೊಳ್ಳೋದಂದ್ರೆ ಅಪ್ಪ ಅಮ್ಮನ ಬಟ್ಟೆ ತೊಳ್ಕೊಳ್ಳೋರು. ನಿಮಗೆ ನಿಮ್ಮ ಬಟ್ಟೆ ತೊಳ್ಕೊಳ್ಳೋಕೆ ಒಬ್ರು ಬೇಕು. ನೀ ಎಂತದ ಹುಡುಗ, ಮಣ್ಣೆಲ್ಲ ಹುಡ್ಕೊಬತ್ತೀಯ ನಾಲ? ನಿನ್ನ ಸೊಂಟೆಲ್ಲ ತಿಕ್ಕಿ ತಿಕ್ಕಿ ಕೈ ಅಂತೂ ಪೂರ ಹೋಗ್ಯಾದ ನಂದು. ಯಾರ ಇದು ಹಲಸಿನಕಾಯಿ ತಂದ್ಕೊಟ್ಟು ಹೋಗಿದ್ದು? ಅಮ್ಮ, ಸುಜಾತ ಆಂಟಿ ಬಂದಿದ್ರು ಕಣೆ, ಹಲಸಿನಕಾಯಿ ತಗೊಬಂದು ಕೊಟ್ಟಾರ. ಮೊನ್ನೆ ಅಂತ ಕೋಲ್ ತಗೋ ಹೋಗಿದ್ರಲ್ಲ, ಅದಕ್ಕೆ ಹಲಸಿನಕಾಯಿ ತಗೊಬಂದು ಕೊಟ್ಟಿರೋ ಕಣೆ. ಹಣ್ಣು ಆಗಿಲ್ಲ, ಒಂದು 5 ದಿನ ಬಿಟ್ಕೊಂಡು ಕಟ್ ಮಾಡ್ಕೊ ತಿನ್ನಿ ಅಂತ ಹೇಳ್ಯಾರ. ಓ, ಸುಜಾತ ಬಂದಿತ್ತಾ? ಎಂತ ಹೋತ ಏನು ಕತೆ? ಸುಜಾತ ಆಂಟಿ ಇಲ್ಲಿ ಕೆಳಗಿನ ಮನೆಯವ್ರ ಹತ್ರ ಮಾತಾಡ್ಕೊಂತ ನಿಂತ್ಕೊ ಇದ್ರು. ಇರುವ ನೋಡ್ತೀನತ್ತ. ಸುಜಾತ ಆಂಟಿ ಅಮ್ಮ ಬಟ್ಟೆ ಸೊಳ್ಕೊ ಬಂದಾರೆ. ಹೌದೇನೆ ಪುಟ್ಟಿ, ಬತ್ತಿ ನೀರು. ಇಲ್ಲಿ ಕೆಳಗಿನ ಮನೆ ಗೀತಕ್ಕನ ಹತ್ರ ಮಾತಾಡ್ಕೊತ ಇದ್ದೆ, ಬತ್ತಿ ನೀರು. ಹ್ಞೂ ಆತು ಅಮ್ಮ, ಬತ್ತಾರಂತೆ ಅಲ್ಲಿ ಕೆಳಗಿನ ಮನೆ ಗೀತಾ ಆಂಟಿ ಹತ್ರ ಮಾತಾಡ್ಕೊತ ಅದಾರಂತೆ. ಹ್ಞೂ ಸರಿ ಆತು. ತಮಣಿ, ನಿನ್ನ ಅಜ್ಜ ಹತ್ರ ಹೋದ್ನಾ? ಬೆಳಗುಯಿಂದ ಪತ್ತೆ ಇಲ್ಲ ಪೈಗಣ್ಸಿಂದು, ಎತ್ಲ ಹೋಗಿದ ಏನೇನ? ನಾನು ಕಾಣ್ಲ ಕಣೆ, ನನ್ನ ಅಂದಾಜು ಅಂಗಡಿ ಹತ್ರ ಹೋಗಿರ್ಬೇಕು. ನಿನ್ನ ಅಜ್ಜಿಗೊಂದು ಅಂಗಡಿ ಹತ್ರ ತಿರ್ಸ್ತದೆ. ಏನು ತಿರ್ಗದಪ್ಪ, ಸಣ್ಣ ಹುಡುಗರ ಥರ. ಬೆಳಿಗ್ಗೆ ಇದ್ರೆ ಅಂಗಡಿ, ಮಧ್ಯಾಹ್ನ ಆದ್ರೆ ಅಂಗಡಿ, ಸಂಜೆ ಆದ್ರೆ ಅಂಗಡಿ ಬಾಗ್ಲ ಕೂರೋದು, ಊರ ಮೇಲಿನ ಸುದ್ದಿ ಪೂರಾ ಮಾತಾಡೋದು. ನಿನ್ನ ಅಜ್ಜ ಪಂಚಾಯತಿ ಹೊಡಿಗೆ ಹೋಗಕ್ಕೆ. ಅದ್ಯಮ್ಮ ಏನ್ರಿ, ಬಟ್ಟೆ ತೊಳೆಯಕ್ಕೆ ಹೋಗಿದ್ರೆ ನಾಲ? ಪುಟ್ಟಿ ಕರಿತೀನಂತ ಹೇಳ್ತು, ನಾನೇ ಬ್ಯಾಡ ಮತ್ತೆ ಅಂತ ಕರಿಯೋದು ಅಂತ ಹೇಳ್ಕೊ ಸುಮ್ಮನಾದೆ. ಹೌದು ಕಣೆ ಮಾರತಿ, ಎಂತ ಮಾಡೋದು ನೋಡಿಲ್ಲಿ ಬಟ್ಟೆ ರಾಸಿ ತೊಳೆದ ಕೈ ರಟ್ಟೆಲ್ಲ ನೋಡ್ಕೊಂಡು ಹೋಗ್ಯದ ಕಣೆ. ಎಷ್ಟು ಮುಂದೆ ಗೊತ್ತಾ? ಇವ್ರ ಬಟ್ಟೆ ಸೇರ್ಕೊಳ್ಳೋಕ್ಕೂ ಆಗಲ್ಲ ನೋಡು, ನಂಗಂತೂ ಸಾಕಾಗಿ ಹೋಗ್ಯದೆ. ನೋಡಿಲ್ಲಿ ಒಂದು ಬಕೆಟ್ ಒಣಸಾಗ್ಯದೆ, ಇನ್ನೊಂದು ಬಕೆಟ್ ಹಂಗೆ ಇರೋದು. ಹಂಗೆ ಮಾರ, ಎಂತ 2-3 ದಿನ ಹಂಗೆ ಇಟ್ಕೊಂಡಿರ ನೀವು? ಹೌದು ಮರತಿ, ಮನೆ ಕಡೆಗೆ ಅದು ಇದು ಕೆಲಸ ಆತಾ. ಆ ಬಟ್ಟೆ ತೊಳೆಯಕ್ಕೆ ಹೋಗಲ್ಲ ನಾನು, ಒಂದು 2-3 ದಿನದಿದ್ದು, ಅದು ಸಾಕಾಗಿ ಹೋದ್ ನಂಗೆ. ಹಂಗೆ ಆಗತ್ ಕಡ್ರೆ ಬಟ್ಟೆ ಸೊಳೆಯೋದಂದ್ರೆ. ನಮ್ಮನೆ ಹುಡುಗಿ ಅದ್ಯಲ್ಲ, ಅದ್ರ ಬಟ್ಟೆ ಸೊಳ್ಕೊಂಡ್ರೆ ನಂಗೆ ಎಷ್ಟು ಸಸಾರ ಆಗೋದು ಗೊತ್ತೇನೆ? ಒಂದು ಮನ್ಸು ಮಾಡಿದ್ರೆ ಅದು ದೊಂದು ಅಲ್ಲ ಕಣೆ, ತಮಿಳಿದು ನಂದು ಇವ್ದು ಎಲ್ಲರೂ ಸೊಳಿಬೋದು ಗೊತ್ತಾ? ಪುಟ್ಟಿ, ಸೊಳ್ಕೋಬೇಕು ಮಗನ ನಿನ್ ಬಟ್ಟೆ, ಅಮ್ಮನ ಹತ್ರ ಸೊಳಿಯಕ್ ಆಗದ? ಪಾಪ ಕೈ ಬಂದು ಹೋಗ್ಯದಂತೆ ನೋಡ. ನಾ ಸೊಳ್ಕೊಂಡ್ರೆ ಬಂದು ಹೋಗಲ್ಲ ಆಂಟಿ, ಒಟ್ಟು ಸೊಳಿಯಕ್ ಹೋಗಲ್ಲ ನಾನು. ಸಮ ಬ್ರಷ್ ಹಾಕ್ತಿದ್ರೆ ಎಲ್ಲರೂ ಬಂದು ಹೋಗೋದು, ಕೈ ಜೀವ ಬಿಟ್ಟಿದ್ರೆ ಮಣ್ಣಿನಿಂದ ಹೋಗೋದು. ಸುಜಾತ, ನೀವು ಕೇಳಿದ್ರಿಂದ ಸಿಟ್ಟು ಬರೋದು ಮರೈತಿ. ಆ ಮೇಲಿನ ಮನೆ ಹುಡುಗಿ ನೋಡಿಲ್ವ ನೀನು? ನಿನ್ನೆ ಹೋಗಿಲ್ ಮರೈತಿ, ಅವ್ರ ಅಪ್ಪಾಜಿ ಪ್ಯಾಂಟ್ ಹಾಕೊಂಡು ಒಂದ್ ತಿಕ್ತಾ ಬಿದ್ದಾಳೆ. ನಂಗೆ ನೋಡಿ ಒಂಥರ ಬೇಜಾರಾಗುತ್ತೆ ಗೊತ್ತಾ? ಮನೇಲಿ ಪೂರಾ ಕೆಲಸ ಅದೇ ಮಾಡೋದಂತೆ ಕಣೆ. ಯಾರ್ರಿ ಆ ಶೋಭನ? ಹೌದ್ ಕಣೆ, ನೋಡ್ ನಂಗೆ ಅದ್ರ ಹೆಸರು ಬಾಯಿ ಬರಲ್ಲ ಅಂತ. ಅದೇ ಶೋಭನೆ ಕಣೆ. ನಿನ್ನೆ ಹೋಗಿದ್ ನಾನು, ಅಯ್ಯೋ ಒಂದ್ ಜಾತಿ ಒಂದು ಹೊರೆ ಬಟ್ಟೆ ಹಾಕೊಂಡಲ್ ಕಣೆ. ನನ್ನ ಅಂದಾಜು ಒಂದು ವಾರದ ಬಟ್ಟೆ ಇರ್ಬೇಕು ನೋಡ. ಇಡೀ ಮನೆ ಬಟ್ಟೆ ಹಾಕೊಂಡು ಸಣ್ಣ ಕುತ್ಕೊಂಡಳ ಬಿಸಿಲದು. ಹೌದ್ ಕಣ್ರಿ ಅತ್ತಿಗೆಮ್ಮ, ಆ ಹುಡುಗಿ ಮಾತ್ರ ಹಂಗೆ ನೋಡಿ. ಒಂದ್ ಸಣ್ಣ ಇರ್ಬೇಕಾದ್ರೆ ಅವ್ರ ಅಮ್ಮ ಏನ್ ತಿನ್ಸಿಲ್ಲ ಏನಿಲ್ಲ, ಆ ತರ ಕೆಲಸ ಮಾಡೋದ್ ಮಾರ. ಒತ್ತೇ ಹೇಳದ್ ಮರೈತಿ, ಈಗೆಲ್ಲ ತಗೋದ್ ತೋರ್ಸ್ಬೇಕು ನೋಡ. ಅಲ್ಲ ನಂಗ್ ನೋಡಿ ಬೇಜಾರಾಯ್ತು ಅಂತ ಅಲ್ಲ, ಅಷ್ಟು ಸಣ್ಣ ಹುಡುಗಿ ಅದು, ಅವಳ ಅಷ್ಟೆಲ್ಲ ಬಟ್ಟೆ ಕೊಡೋದೇನೆ. ನಾ ಮನೆಯವ್ರ ಮನೆಗೆ ಹೋಗಿದ್ನಾ, ಆಗ ಅವ್ರ ಅಮ್ಮ ಹೇಳ್ತಾ ಇದ್ರು ಕಣ್ರಿ,
ಮರ. ಇದೊಂದೇ ಅಲ್ಲ ಮರ, ಊರ ಮನೆ ಕೆಲಸ ಮಾಡೋಣಂತೀನಿ. ಎರಡು ಮನೆ ಹೆಂಗಸ್ರ ಮಾಡುವಂತ ಕೆಲಸ ಒಂದು ಹುಡುಗಿ ಮಾಡ ನೋಡಿ. ಹೋದಿರ್ಸ ಚೂಟಿ ಹೋಗಿ ನೋಡ್ರಿ, ಚುಟ್ಟಿ ಮಾಡಕಂತ ಹೋಗಿದ್ದ ಒಂದು ಕರೆದಿದ್ರ. ಆಗ ನೋಡ್ಬೇಕಾಗಿತ್ತು, ಒಂದು ಕಿಟಿ 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 ಕೆಲಸ ಮಾಡ್ಕೊಳ್ರಿ. ಆ ತರ ನೋಡಿ ಒಂಥರ ಚುರುಕು. ಹೌದ್ ಮರತಿ, ಪೂರಾ ಕೆಲಸ ಮಾಡೋಣ. ಅಪ್ಪ ಅಮ್ಮ ಎರಡು ದಿನ ಮನೇಲಿ ಇಲ್ಲ ಅಂದ್ರೆ ಪೂರಾ ಮನೆ ಓದಿ ನಡ್ಸ್ಕೊಂಡು ಹೋಗ್ತದ ನೋಡ. ಆ ತರ ಹುಡುಗಿ ಮಾತ್ರ. ಅಂತ ಒಬ್ಬ ಮಕ್ಳಿದ್ರೆ ಸಾಕು ನೋಡಿ ಮನೆಗೆ. ಅಲ್ಲ ಇರ್ತೀಯಮ್ಮ. ಹೌದ್ ಮತ್ತೆ ಅಂತ ಅಲ್ಲ ನೀವಿಬ್ರು ಸೇರ್ಕೊಂಡ ನಂಗಿಂತ ಬೈತಾ ಇರೋದು ಏನಂತಾನೆ ಅರ್ಥ ಆಗ್ತಿಲ್ಲಪ್ಪ. ನಿಂಗೆ ಯಾರು ಬೈಯಕ್ ಬಂದ್ರು? ಅವ್ರ ಮನೆ ಕುಟ್ಟಿಸಿದ್ದು ಹೇಳ್ತಾ ಇರೋದು. ನೋಡ್ಕೊಂಡ ನೀನು ಸ್ವಲ್ಪ ಕಳ್ಸಿ ಕಾಟ ನೋಡಲಿ. ಪೂರಾ ಕೆಲಸ ಒಬ್ರು ಮಾಡೋಣ ಹುಡುಗಿ. ನಿನ್ನ ಕ್ಲಾಸಲ್ಲಿ ನೋಡು, ನೋಡು ಒಂದ್ ಸ್ವಲ್ಪ ಕೇಳಿ ಕಾಡ್ರ ಹತ್ರ 3 ಹೊತ್ತು ಆಡೋದು. ಅಕ್ಕಮ್ಮ ನಾ ಬರ್ತೀನಿ ಮರ, ಮನೆ ಹತ್ರ ಕೆಲಸ ಇರೋದಟ. ಆಯ್ತು ಕಣೆ. ಅದೇ ಹೊಲಸಿನಕಾಯಿ ತಗೊಂಡ್ಬಿಟ್ಟಿನಿ. ಕಾಯಿ ಮರ ಹೊನ್ನಾಗಲ್ಲ, ಒಂದ್ 2 ದಿನ ಬಿಟ್ಕೊಂಡ ಕಟ್ ಮಾಡ್ತೀನಿ ಆತ. ಎಂತ ಬಕ್ಕಿ ನೀನು? ಹೌದ್ ಕಳ್ರಿ, ಬಕ್ಕಿನೇ. ಬೇರೆ ಅಂತ ತಗೊಂಡ್ ಕೊಟ್ರು ನೀವು ಸಮ ತಿನ್ನಲ್ಲ. ಒಕ್ಕೆ ಬಕ್ಕೆ ಜಾಸ್ತಿ ಬಿಡ್ಲ ಕಳ್ರಿ ಈ ಸತಿ. ಒಳ್ಳೇದು ಒಂದ್ ಸ್ವಲ್ಪ ಆಗ್ಯದೆ. ಒಕ್ಕೆ ಪುಷ್ಟು ಮುಂದೆ ತಂದು ಕೊಟ್ಟಿದ್ ಕಳ್ರಿ. ಒಂದ್ 2 ದಿನ ಬಿಟ್ಕೊತೀನಿ ಆತ. ಒಳಗಡೆ ತಗೋಬಿಡಿ. ಜಾನುವಾರು ಎಲ್ಲಾದ್ರೂ ನೋಡ್ರಿ ಬಾಯಿ ಹಾಕಿ ಹೋಗ್ತದೆ. ಆತ್ ಕಣೆ ಸುಜಾತ, ಈ ಸತಿ ಹೊಲಸಿನ ಬಂದು ಏನಂತ ಕಾಣ್ಲ ಕಣೆ. ಎಂತಕ್ಕೂ ಈ ಸತಿ ಭಾರಿ ಕಣ್ಣು ಅಂತ ಕಾಣ್ತದೆ. ದನ ಕಾತನಿ ತಂದು ಕೊಟ್ಟಿದ್ದು. ಆತ್ರಿ ಸುಶೀಲಕ್ಕ, ಮತ್ತಾಗಿದೆ ಅವೆಲ್ಲ ಕಾಯಿ ಕಣ್ರಿ. ಹಣ್ಣಾದ್ರೂ ತಗೊಂಡು ಕೊಡ್ತೀನಟ. ಆತ್ ಬರತಿ. ಸರಿ ಆಯ್ತು ಬರ್ತೀನಿ. ನಮ್ಮನೆ ಗಂಡ್ಸು ಕೆಲ್ಸಕ್ಕೆ ಹೋಗಲ್ಲ, ತಯಾರು ಹಾಕಿ ಕುತ್ಕೊಂಡಿದ್ರು. ಅಂತ ಹೋದ್ರೆ ಎಂತೇನ ಆ ಗಂಡ್ಸು ತನ್ನ ಬಾಗಿಲು ಹಾಕಲ್ಲ ಮರ್ರ, ಸಗುರನ್ನ ತುಬ್ಬಿಟ್ಟು ಹೋಗೋದು. ನಾವತ್ತೀನಿ. ಆತ್ ಕಡೆ ಹೋಗು ಪುಟಿ, ನಾಳೆಯಿಂದ